ಕರ್ನಾಟಕ ನಿರ್ಲಕ್ಷ್ಯ ಮಾಡುವಂತ ಭಾವನೆ ಅವರಲ್ಲಿ ಇದೆ. ಅದಕ್ಕಾಗಿ ಈಗ ವಕೀಲರು ಹೇಳಿದ್ರಲ್ಲ, ಇದೇ ರೀತಿ ನಿರ್ಲಕ್ಷ್ಯ ಆದ್ರೆ ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಬೇಡಿಕೆಗೆ ಒತ್ತಾಯ ಮಾಡಬೇಕಾಗತ್ತೆ ಅನ್ನುವಂತ ಮಾತನ್ನು ಸಹಿತ ಅವ್ರೇನು ಹೇಳ್ಯಾರ ಅದಕ್ಕೆ ನಮ್ಮ ಬೆಂಬಲ. ನಮ್ಮದು ಇಷ್ಟು 10,000 ಕೋಟಿ ಆದ್ರೂ ವರ್ಷಕ್ಕೆ ಕೊಡ್ತೀನಿ ಅಂದ್ರೆ ಅದನ್ನೂ ಕೊಟ್ಟಿಲ್ಲ. 10,000 ಕೋಟಿ ವಿಧಾನಸೌಧ ಚರ್ಚೆಯಾಗಿ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇಡೀ ನೀರಾವರಿ, ರಾಜ್ಯದ ನೀರಾವರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಮಾತಾಡ್ತಾರೆ. ಯಾವ ರೀತಿ ಮಾತು ನಾಲ್ಗಿ ಬದಲಿಸ್ತಾರ ಅನ್ನುವಂಥದ್ದನ್ನು ಸಹಿತ ನಾ ಇಲ್ಲಿ ಅವರ ನೀತಿಯನ್ನ ಖಂಡಿಸಬೇಕಾಗತ್ತೆ. ಆದ್ರಿಂದ ನಾವೆಲ್ಲರೂ ಪೂರ್ತಿ ಗಟ್ಟಿ ಆಗುತ್ತಕ ಯಾವ ರೀತಿ ಪಂಜಾಬ್ದಾಗ ರೈತರು ಹೋರಾಟ ಮಾಡಿ ಆ ರೀತಿ ಹೋರಾಟಕ್ಕೆ ಮಾಡುತ್ತಕ ನಾವು ರಸ್ತೆ ಬಂದ್ ಮಾಡಿ ನಮಗೇನು ಲಾಠಿ ಚಾರ್ಜ್ ಆಗಲಿ, ಗೋಳಿಬಾರ್ ಆಗಲಿ, ನಾವು ಪ್ರಾಣ ತ್ಯಾಗಕ್ಕೂ ತಯಾರಾಗುತ್ತಕ ನಮಗೆ ನ್ಯಾಯ ಸಿಗಂಗಿಲ್ಲ ಅನ್ನುವಂತ ಮಾತನ್ನ ಒಂದು ಆಶ್ಚರ್ಯ ಅನಿಸ್ತದ. ಎಲ್ಲರೂ ಬಾಯೊಳಗದ ನಾವು ಹುಟ್ಟುಕಿತ ಪೂರ್ವದಲ್ಲಿ ಮುಗಿದೋದಿಲ್ಲ, ನಮಗ್ ಗೊತ್ತೋ ಇದ್ರಿಲ್ಲ ಇದು ಆಗು ಆವಾಗ ಆಗಿದೆ. ಮತ್ತೆ ಎಂದು ಇನ್ನ ಎಷ್ಟು ತೆಲೆಮಾರು ಹೋಗೋದಿಲ್ಲ, ಯಾವಾಗ ಮುಗಿಸೋದು ಅಂದ್ರೆ ಇದಕ್ಕೆ ಕಾರಣ ಏನು? ಈಗಾಗಲೇ ನಮ್ಮ ವಕೀಲರು ಹೇಳಿದ ಪ್ರಕಾರ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅದ.